ಗೆಳೆಯರೆ, ನಾವಿಲ್ಲಿ ಗಮನಿಸ್ಬೋದು, ಇಲ್ಲಿ ಸಣ್ಣದಾಗಿ ರಸ್ತೆ ಉದ್ದಕ್ಕೂ ಬಿದಿರು ಬೆಳೆದಿದೆ ನೋಡಿ ಇಲ್ಲೆಲ್ಲ. ಇಲ್ಲಿ ಯಾಕೆ ಈ ಒಂದು ಸಣ್ಣದಾಗಿ ಈ ರೀತಿ ರಸ್ತೆ ಉದ್ದಕ್ಕೂ ಬಿದಿರು ಬೆಳೆದಿದೆ ಅಂದರೆ, ಇಲ್ಲಿ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಈ ಹಿಂದೆ ಬಿದಿರುಗಳು ಎಲ್ಲ ಇದ್ದದ್ದು 60 ವರ್ಷಕ್ಕೂ ಒಮ್ಮೆ ಅದು ನೋಡಿ ಈ ಥರ ಒಣಗಿ ಬಿದ್ದೋಗುತ್ತೆ. ಅದರಿಂದ ಏನಾಗುತ್ತೆ, ಈ ತಮಿಳುನಾಡಿನ ಸರ್ಕಾರ, ಇಲ್ಲಿನ ಒಂದು ಅರಣ್ಯ ಇಲಾಖೆಯವರು ನೋಡಿ ಸಣ್ಣದಾಗೆ ಮೂಡಿ ಬರ್ತೈತೆ ನೋಡಿ ಇಲ್ಲೆಲ್ಲ ಗಮನಿಸ್ಬೋದು. ಇಲ್ಲೆಲ್ಲ ಬಿದಿರು ಬೆಳೀತಾ ಇದೆ ಪ್ರೆಸೆಂಟು. ಇಲ್ಲಿರ್ತಕ್ಕಂಥ ಉದ್ದುದ್ದು ಬೊಂಬುಗಳೇನಿದೆ ಅದನ್ನೆಲ್ಲ ಕಟಾವು ಮಾಡಿ ಅದನ್ನೆಲ್ಲ ಪ್ರಯೋಜನವನ್ನ ಪಡ್ಕೊಂಡು, ಈ ಪೇಪರ್ ಫ್ಯಾಕ್ಟ್ರಿಗಳಿರ್ಬೋದು, ಸೊ ಮತ್ತೆ ಅದರಿಂದ ನೇಯ್ತಕ್ಕಂಥದ್ದು ಏನಿದೆ ಅದಕ್ಕೆಲ್ಲದಕ್ಕೂ ಚೆನ್ನಾಗಿ ಸದುಪಯೋಗ ಮಾಡ್ಕೊಂಡ್ರು. ಸೊ ಇಲ್ಲಿ ಸ್ಪೇಸ್ ಮಾಡಿಕೊಟ್ರೋದ್ರಿಂದ ಮತ್ತೆ ಇಲ್ಲಿ ಬಿದಿರು ಬೆಳೀತಾ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಅಲ್ಲೆಲ್ಲ ಒಣಗೋಗಿ ಅಲ್ಲಿ ನೋಡಿ 60 ವರ್ಷಕ್ಕೊಮ್ಮೆ ಸಂಪೂರ್ಣವಾಗಿ ಒಣಗೋಯ್ತದೆ. ಅದರಲ್ಲಿ ಇಲ್ಲೂ ಸಹ ಮಧ್ಯ ಎಲ್ಲೆಲ್ಲ ಒಂದೊಂದು ಬಿಟ್ಟಿರ್ತಾರೆ. ಇನ್ನು ಉಳಿದೆಲ್ಲ ಈ ಅರಣ್ಯ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ, ನೀಟಾಗಿ ಕಟ್ ಮಾಡಿ ಎಲ್ಲ ಕಟಾವ್ ಮಾಡಿ ಅದನ್ನ ಪ್ರಯೋಜನವನ್ನ ಪಡ್ಕೊಂಡಿರ್ತಾರೆ ಏನು ಈ ತಮಿಳುನಾಡು. ಸೊ ಇಲ್ಲಿ ನಾವು ಏನು ತಮರೆ ಕಟ್ಟೆ ಅಂದ್ಬಿಟ್ಟು ಇದೆ, ಅಲ್ಲಿಂದ ನಾವು ಬರ್ಬೇಕಾದ್ರೆ ದೇವರ ಮಲೆ ಬರ್ಬೇಕಾರೆ ಇದೇ ಲಾಸ್ಟ್ ಟೈಮ್ ಬಂದಿದ್ದಾಗ ಇದೇ ಜಾಗದಲ್ಲಿ ಏನೋ ಈ ಒಂದು ಬಿದಿರುಗಳನ್ನ ಕಟಾವ್ ಮಾಡ್ತಾ ಇದ್ರು. ಇದೇ ಸ್ಥಳದಲ್ಲಿ ಯಾವಾಗ ರೋಡ್ ಕೆಲಸ ನಡೀತಾ ಇತ್ತು. ಸೊ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ವಿ. ಸೊ ಅದಾದ ನಂತರ ಇಲ್ಲೆಲ್ಲ ಬಿದಿರು ಬೆಳೀತಾ ಐತೆ ನೋಡಿ. ಇವಾಗ ಆ ಒಂದು ಸ್ಪೇಸ್ ಏನಿದೆ ಆ ಜಾಗದಲ್ಲೇ ಬಿದಿರು ಬೆಳವಣಿಗೆ ಆಗ್ತಾ ಇದೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕರ್ನಾಟಕ ಏನಿದೆ, ನಮ್ಮ ಕರ್ನಾಟಕದಲ್ಲಿ ಏನೋ ನಾವು ಮಹದೇಶ್ವರ ಬೆಟ್ಟ ಹೋಗ್ಬೇಕಾದ್ರೆ ಆ ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಅಲ್ಲಲ್ಲೇ ಬಿದಿರುಗಳಿವೆ. ಆ ಬಿದಿರುಗಳೆಲ್ಲ ಇಂದಿಗೂ ಸಹ ಒಣಗಿ ನೋಡಿ ಈ ರೀತಿ ನಿಂತೈತೆ. ಈ ರೀತಿ ಒಂದು ಏನೋ ಅದೇನಂತಾರಲ್ಲ, ಅದು ಬುಡ ಸಮೇತವಾಗಿ ನಿಂತಿದೆ. ಸೊ ಇಲ್ಲೂ ಸಹ ಒಂದು ನಿಂತಿದೆ. ಆದರೆ ಅದರ ಬೆಳವಣಿಗೆಗಾಗಿ ಏನ್ ಮಾಡಿದ್ದಾರೆ, ಅದನ್ನೆಲ್ಲ ತೆರವುಗೊಳಿಸಿರೋದ್ರಿಂದ ಅದೇ ಸ್ಪೇಸ್ ಅಲ್ಲಿ ಬಿದಿರು ಬೆಳೀತಾ ಇದೆ. ಇದು ವಿಶೇಷ. ನಾವು ದೇವರ ಮಲೆ ಬರ್ಬೇಕಾದ್ರೆ ಈ ಒಂದು ವೀಕ್ಷಣೆಯನ್ನ ಪಡಿತೀವಿ. ಲಾಸ್ಟ್ ಟೈಮ್ ಇಲ್ಲಿರ್ತಕ್ಕಂಥ ಬಿದಿರನ್ನೆಲ್ಲ ತೆರವುಗೊಳಿಸಿ ಮತ್ತೆ ಆ ಒಂದು ಸ್ಪೇಸ್ ನಲ್ಲೇ ಬಿದಿರು ಬೆಳೀತಾ ಇದೆ ಬಂಧುಗಳೇ. ಇದರ ಪ್ರಯೋಜನ ಯಾವ ರೀತಿ ಇದೆ ಅಂದ್ರೆ, ಬಿದಿರುದು ಪ್ರಾಣಿಗಳಿಗೆ, ವಿಶೇಷವಾಗಿ ಆನೆಗಳಿಗೆ ತುಂಬಾನೇ ಸದುಪಯೋಗ ಆಗುತ್ತೆ. ವೀಕ್ಷಣೆ ಮಾಡಿ. ಇಲ್ಲೆಲ್ಲ ಬಿದಿರು ಇರ್ಲಿಲ್ಲ, ಎಲ್ಲ ಕಟಾವು ಮಾಡಿದ್ರು. ಈಗ ಅದೇ ಸ್ಥಳದಲ್ಲಿ ನೋಡಿ ಎಲ್ಲ ಚಿಗುರಿ ನೋಡಿ ಆ ಬುಡ ಏನಿದೆ ಅಲ್ಲಿಂದ ಮತ್ತೆ ಪುನರ್ಚೇತನಗೊಳ್ತಾ ಇದೆ ಬಿದಿರು. 60 ವರ್ಷಕ್ಕೊಮ್ಮೆ ಬಿದ್ದೋಗುತ್ತಂತೆ ನೋಡಿ, ಎಲ್ಲ ಪುನರ್ಚೇತನ, ಎಲ್ಲ ಚಿಕ್ಕದಾಗೆ. ಆಮೇಲೆ ಈ ತಮಿಳುನಾಡು ಸರ್ಕಾರ ನೋಡಿ ಅರಣ್ಯ ಪ್ರದೇಶವನ್ನು ಯಾವ ರೀತಿ ಇಟ್ಕೊಂಡಿದೆ ಅಂದ್ರೆ, ಬಲ ಮತ್ತು ಎಡ ನೀಟಾಗಿ ಎಲ್ಲ ಕಟಾವು ಮಾಡ್ತವೆ. ಈ ರೀತಿ ಬೇಡದಿರ್ತಕ್ಕಂಥ ಸತ್ಯ ಸಿಕ್ಲು ಎಲ್ಲನೂ ತೆರವುಗೊಳಿಸಿ, ತದನಂತರ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಎಲ್ಲೆಲ್ಲಿ ಪ್ರಾಣಿಗಳಿಗೆ ನೀರಿನ ಒಂದು ಸೌಲಭ್ಯ ಬೇಕು ಆ ಒಂದು ಸೌಲಭ್ಯವನ್ನು ಸಹ ಒದಗಿಸಿ ಕೊಡ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತವೆ. ಆಮೇಲೆ ಖಾಲಿ ಇರ್ತಕ್ಕಂಥ ಜಾಗಗಳು ನೋಡ್ತಾರೆ. ಖಾಲಿ ಇರ್ತಕ್ಕಂಥ ಜಾಗಗಳಲ್ಲಿ ಹೊಸದಾಗಿ ಬೆಲೆ ಬಾಳ್ತಕ್ಕಂಥ, ಪ್ರಕೃತಿಗೆ ಆಸರೆ ಆಗ್ತಕ್ಕಂಥ ಮರಗಳನ್ನು ಸಹ ಬೆಳೆಸ್ತಾರೆ. ಇದು ತಮಿಳುನಾಡು ಅರಣ್ಯ ಪ್ರದೇಶಗಳಲ್ಲಿ ನಾವು ಕಾಣ್ತಕ್ಕಂಥದ್ದು ದೃಶ್ಯ. ಅರ್ಥ ಆಯ್ತಾ? ನೋಡಿ ಬಿದಿರು ನೋಡಿ ಪುನರ್ಚೇತನಗೊಳ್ತಾ ಇದೆ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಬೆಳೀತಾ ಇದೆ. ಈ ಕೆಲಸನ ನಮ್ಮ ಕರ್ನಾಟಕ ಏನಿದೆ, ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಅಲ್ಲೂ ಸಹ ಬಿದಿರನ್ನೆಲ್ಲ ತೆರವುಗೊಳಿಸಿದ್ರೆ, ಏನೋ ಟೆಂಡರ್ ಕೊಟ್ಟಿದ್ರೆ ಸರ್ಕಾರಕ್ಕೂ ಸಹ ಅನುಕೂಲ ಆಗ್ತಿತ್ತು, ಅರಣ್ಯಕ್ಕೂ ಸಹ ಸದುಪಯೋಗ ಆಗ್ತಿತ್ತು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ. ಹಾಗೆ ಪ್ರಾಣಿಗಳಿಗೆ ಆಹಾರ, ವಿಶೇಷವಾಗಿ ಪ್ರಾಣಿಗಳನ್ನ ನಾವು ಹೆಚ್ಚು ಪೋಷಣೆ ಮಾಡಬೇಕಾಗತ್ತೆ. ಪ್ರಾಣಿಗಳು ಇವತ್ತು ಆಹಾರ ಇಲ್ಲದೆ ಏನಾಗುತ್ತೆ, ರೈತನ ಒಂದು ಏನು ಹೊಲ ಗದ್ದೆಗಳಿಗೆ ನುಗ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಗಮನಿಸೋದ್ರೆ, ಪ್ರಾಣಿಗಳಿಗೆ ಕಾಡಿನಲ್ಲೇ ಈ ತರ ಬಿದಿರಿನ ಒಂದು ಸೌಲಭ್ಯ ಇರ್ಬೋದು, ಅವಕ್ಕೆ ಬೇಕಾದಂತಹ ಆಹಾರದ ಒಂದು ಸಮಸ್ಯೆಯನ್ನು ನೀಗಿಸಿದರೆ ಏನೋ ರೈತರ ಮೇಲೆ ಸಹ ಯಾವುದೇ ತರಹದ ಇಲ್ಲಿ ನೋಡಿ ನವಿಲು ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ನವಿಲೇ ಸುಮ್ಮೀರಪ್ಪ, ನವಿಲು ಎದಗಿದ್ರಕಬಿಟ್ಟದು ನೋಡಿ. ಈ ರೀತಿ ನಾವು ದೇವರ ಮಲೆಗೆ ಹೋಗ್ಬೇಕಾದ್ರೆ ಈ ರೀತಿ ವೀಕ್ಷಣೆಯನ್ನ ನಾವು ಪಡಿತೀವಿ. ಬಹಳ ಚೆನ್ನಾಗಿದೆ, ಇಲ್ಲಿ ಬಹಳ ಸೊಗಸಾಗಿದೆ. ಈ ರೀತಿ ಒಂದು ವ್ಯವಸ್ಥೆಗಳನ್ನ ಈ ತಮಿಳುನಾಡು ಸರ್ಕಾರ ಮಾಡಿಕೊಟ್ಟಿದೆ. ಸೊ ಇಲ್ಲಿ ಒಂದು ಸ್ವಾಮಿಯವರ ದೇವಸ್ಥಾನ ಇದೆ. ಸೊ ಕಣ್ತುಂಬ್ಕೊಳ್ಳಿ, ಸ್ವಾಮಿಯವ್ರಿಗೆ ಕೈ ಮುಗಿದು